ನಮಸ್ಕಾರ. ಈ ರಾಶಿಯವರು ಏಪ್ರಿಲ್ 2026ನೇ ಇಸ್ವಿಯಿಂದ ಏಪ್ರಿಲ್ 2030 ಒಳಗಡೆ ಖಂಡಿತವಾಗ್ಲೂ ಅತ್ಯಂತ ಶ್ರೀಮಂತರಾಗ್ತಾರೆ. ಅತ್ಯಂತ ಶ್ರೀಮಂತರಾಗೋ ಚಾನ್ಸಸ್ ಇರುತ್ತೆ. ಝೀರೋ ಟು ಹೀರೋ ಆಗ ರಾಶಿಯವರು ಇವರು ಖಂಡಿತವಾಗ್ಲೂ. ಯಾವ ರಾಶಿಯವರು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಅತ್ಯಂತ ಶ್ರೀಮಂತರು ಅಂತಂದರೆ ಏನು ವಿಪರೀತ ಕೋಟ್ಯಾಧಿಪತಿಗಳು, ವಿಪರೀತ ಲಕ್ಷಾಧಿಪತಿಗಳು, ನೂರಾರು ಕೋಟಿ ಸಾವಿರಾರು ಕೋಟಿ ಮಾಡ್ತಾರೆ ಅಂತ ಅಲ್ಲ. ಅತ್ಯಂತ ಶ್ರೀಮಂತರು ಅಂತಂದರೆ ಸ್ಥಿತಿವಂತರು, ಜೀವನ ಮಾಡಲಿಕ್ಕೆ ಸ್ಥಿತಿವಂತರು. ಭಗವಂತ ನೆಮ್ಮದಿ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ದುಡ್ಡು ಕೊಟ್ಟಿದ್ದಾನೆ, ಬದುಕಲಿಕ್ಕೆ ಯಾವುದೇ ರೀತಿ ಏನು ಕುಂದುಕೊರತೆಗಳು ಇರದಲೇ ಇರೋ ಅಂಥದ್ದು. ಶ್ರೀಮಂತಿಕೆ ಅಂತಂದರೆ ಬರೀ ದುಡ್ಡೊಂದೇ ಅಲ್ಲ, ಕೋಟಿಗಟ್ಟಲೆ, ನೂರಾರು ಕೋಟಿ ಸಾವಿರಾರು ಕೋಟಿಗಟ್ಟಲೆ ಅಂತಲ್ಲ. ನೆಮ್ಮದಿ ಮುಖ್ಯ, ಆರೋಗ್ಯನೂ ಮುಖ್ಯ. ಯಾವುದೇ ರೀತಿ ಕುಟುಂಬದಲ್ಲಿ ಕುಂದುಕೊರತೆಗಳು ಬರ್ದಿಲ್ದಂಗೆ ನೆಮ್ಮದಿಯಾಗಿ ಹೋಗೋದು ಅಂತ ಅರ್ಥನ ಭಾವಿಸ್ಬೇಕಾಗ್ತದೆ. ಬಟ್ ಅವ್ರವ್ರು ಹೇಗೆ ತಿಳ್ಕೊತಾರೋ ಹಾಗೆ. ಈಗ ತಮೋಗುಣ, ರಜೋಗುಣ, ಸಾತ್ವಿಕ ಗುಣ, 3 ಟೈಪ್ಸ್ ಆಫ್ ಕೆಟಗರಿ ಪೀಪಲ್ಸ್ ಇರೋದು. ಈಗ ವಿಪರೀತ ಆಸೆ, ಕಂಡಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ಅದು ಬೇಕು ಇದು ಬೇಕು, ಎಷ್ಟಿದ್ರೂ ಸಾಲದಪ್ಪ, ಇಷ್ಟಿದ್ರೂ ಬೇಕು, ಇನ್ನೂ ಬೇಕು ಇನ್ನೂ ಬೇಕು ಅನ್ನೋರು ತಮೋಗುಣ. ಇನ್ನು ರಜೋಗುಣ ಅನ್ನುವವರು ನಮಗೆ ಇರೋದರಲ್ಲೇ ತೃಪ್ತಿ ಆಗ್ತೀನಿ ಅನ್ನುವವರು. ಇನ್ನು ಸಾತ್ವಿಕ ಗುಣದವರು ಎಲ್ಲ ಭಗವಂತನಿಚ್ಛೆಯಪ್ಪ, ಅವನ ಆಟ, ಅವನಿಚ್ಛೆ. ಕೊಟ್ಟರೆ ಇಸ್ಕೊಂತೀವಿ, ಇಲ್ಲ ಅಂದರೆ ಸುಮ್ಮನೆ ಇರ್ತೀವಿ. ಅವನು ಕೊಟ್ಟರೆ ಉಣ್ತೀವಿ, ಇಲ್ಲ ಅಂದರೆ ಇಲ್ಲ. ಈ ಥರ ಆಬ್ವಿಯಸ್ಲಿ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ಈ ಭೂಮಿಗೆ ಬಂದಿದ್ದೀವಿ, ಏನೋ ಒಂದು ಕೆಲಸ ಕಾರ್ಯಗಳು ಮಾಡಲೇಬೇಕು. ಯಾವುದೋ ಒಂದು ಉದ್ಯೋಗ ಮಾಡಬೇಕು, ಯಾವುದೋ ಒಂದು ವ್ಯಾಪಾರ ಮಾಡಬೇಕು, ಯಾವುದೋ ಒಂದು ಕೃಷಿ ವ್ಯವಸಾಯ ಮಾಡಬೇಕು. ರಾಜಕೀಯದಲ್ಲಿರ್ತಾರೆ, ಚಲನಚಿತ್ರರಂಗದಲ್ಲಿರ್ತಾರೆ, ಕೈಗಾರಿಕೋದ್ಯಮಿಗಳಾಗಿರ್ತಾರೆ, ಇಂಡಸ್ಟ್ರಿಯಲ್ ಪರ್ಸನ್ಸ್ಗಳಾಗಿರ್ತಾರೆ, ಪ್ರೊಫೆಷನಲಿಸ್ಟ್ ಆಗಿರ್ತಾರೆ, ಅವರವರೇ ಸ್ವಂತ ವ್ಯಾಪಾರಸ್ಥರು. ಆ ಥರ ಆಯ್ಕೆಗಳು ಮಾಡಿಕೊಂಡು ಬದುಕ್ತಾ ಇರ್ತಾರೆ. ಬಟ್ ಇಲ್ಲಿ ಯಾವ ರಾಶಿಯವರು ಅಂತ ಹೇಳ್ತೀನಿ. ಏಪ್ರಿಲ್ 2026ರಿಂದ ಏಪ್ರಿಲ್ 2030 ಒಳಗಡೆ ಹೇಳ್ತೀನಿ ಯಾವ ರಾಶಿಯವರು ಅಂತ. ವಿಡಿಯೋ ಪೂರ್ತಿ ನೋಡಿ. ಮೊದಲು ನಿಮ್ಮೆಲ್ಲರ ಆಯ್ಕೆಗಳು ಸರಿಯಾಗಿರಬೇಕು. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆಗಳಿರಬೇಕು. ಮತ್ತು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ಮತ್ತು ದೇವರ ಆಶೀರ್ವಾದ, ಭಗವಂತನ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಹಿಂದಿನ ಜನ್ಮದು ಪೂರ್ವ ಪುಣ್ಯ ಹೊತ್ಕೊಂಬಂದಿರಬೇಕು. ಎಸ್ಪೆಷಲಿ ನೋಡಿ, ಈ ರಾಶಿಯವರಿಗೆ ಏಪ್ರಿಲ್ 2026ರಿಂದ ಏಪ್ರಿಲ್ 2030 ಒಳಗಡೆ ಖಂಡಿತವಾಗ್ಲೂ ಝೀರೋ ಟು ಹೀರೋ ಆಗ ರಾಶಿಯವರು, ಅತ್ಯಂತ ಶ್ರೀಮಂತರಾಗುವಂಥ ರಾಶಿಯವರು. ಖಂಡಿತವಾಗ್ಲೂ ನಿಮ್ಮಲ್ಲೇ ಇರುತ್ತೆ. ನೀವು ಹೇಗೆ ಆಯ್ಕೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ರಾಶಿಯವರು ಗೊತ್ತಾ? ಮೊದಲೇದು ವೃಶ್ಚಿಕ ರಾಶಿಯವರು, ಎರಡನೇದು ಮಕರ ರಾಶಿಯವರು, ಮೂರನೇದು ಕುಂಭ ರಾಶಿಯವರು, ನಾಲ್ಕನೇದು ಕಟಕ ರಾಶಿಯವರು, ಐದನೇದು ಮೇಷರಾಶಿ ಭರಣಿ ನಕ್ಷತ್ರ, ಆರನೇದು ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಇನ್ನು ಮಿಥುನ ರಾಶಿ ಆರಿದ್ರ ನಕ್ಷತ್ರ, ಸಿಂಹ ರಾಶಿ ಮಗ ನಕ್ಷತ್ರ, ಕನ್ಯಾ ರಾಶಿ ಉತ್ತರ ನಕ್ಷತ್ರ, ತುಲಾ ರಾಶಿ ಸ್ವಾತಿ, ತುಲಾ ರಾಶಿ ವಿಶಾಖ, ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ, ಮೀನ ರಾಶಿ ಪೂರ್ವಭದ್ರ ನಕ್ಷತ್ರದವರು. ಖಂಡಿತವಾಗ್ಲೂ ಏಪ್ರಿಲ್ 2026ರಿಂದ ಏಪ್ರಿಲ್ 2030 ಒಳಗಡೆ ಎಲ್ಲ ಯೋಗಗಳು ಇದ್ದೇ ಇದೆ ನಿಮಗೆ. ನಮಸ್ಕಾರ.